ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದೊಂದಿಗೆ ಭಾರತದ ಸಂಬಂಧ ಹಳ್ಳ ಹಿಡಿತಾ ಇರೋ ಹೊತ್ತಲ್ಲಿ ಒಂದು ಆಘಾತಕಾರಿ ಸುದ್ದಿ ಸಿಕ್ಕಿದೆ. ಬಾಂಗ್ಲಾದ ಕುಖ್ಯಾತ ಉಗ್ರ ಸಂಘಟನೆಗಳು ಭಾರತದ ವಿರುದ್ಧ ಪ್ರಾಕ್ಸಿ ವಾರ್ ನಡೆಸೋಕೆ ದೊಡ್ಡ ತಂತ್ರವನ್ನ ಹೆಣೆದಿರೋದು ಗೊತ್ತಾಗಿದೆ. ಅಲ್ಲಿನ ಹುಜಿ ಮತ್ತು JMB ಅನ್ನೋ ಉಗ್ರ ಸಂಘಟನೆಗಳು ಭಾರತದಲ್ಲಿ ಉಗ್ರ ಚಟುವಟಿಕೆಗಳನ್ನ ನಡೆಸೋಕೆ ಭಾರತದ ಒಳಗಡೆ ಪ್ರಾಕ್ಸಿ ಗುಂಪುಗಳನ್ನು ಹುಟ್ಟುಹಾಕೋಕೆ ಕೆಲಸ ಶುರು ಮಾಡಿವೆ. ಇದಕ್ಕೆ ನಮ್ಮಲ್ಲೇ ಇರೋ ಲೋಕಲ್ ಕ್ರಿಮಿನಲ್ಗಳನ್ನ ಇಲ್ಲಿ ಸೆಟಲ್ ಆಗಿರೋ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಳಸ್ಕೊಳ್ಳೋಕೆ ಮುಂದಾಗಿವೆ. ಇವುಗಳನ್ನ ಬಳಸ್ಕೊಂಡು ಭಾರತದಲ್ಲಿ ದಾಳಿ ಮಾಡಿ ತಾವು ಸೇಫ್ ಆಗೋ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಇವುಗಳು ಸೇಮ್ ಪಾಕಿಸ್ತಾನದ ಜೈಷ್ ಮತ್ತು ಲಷ್ಕರ್ ಉಗ್ರ ಸಂಘಟನೆಗಳನ್ನ ಕಾಪಿ ಮಾಡೋಕೆ ಶುರು ಮಾಡಿದ್ದಾರೆ. ಲಷ್ಕರ್ ಹೇಗೆ TRF ಉಗ್ರ ಗುಂಪನ್ನ ಬಳಸ್ಕೊಂಡು ಜಮ್ಮು ಕಾಶ್ಮೀರದ ಒಳಗಡೆ ಆಪರೇಟ್ ಮಾಡ್ತಾ ಇದೆಯೋ ಅದೇ ಮಾದರಿಯನ್ನ ಅನುಸರಿಸೋಕೆ ಬಾಂಗ್ಲಾ ಉಗ್ರರು ಹೆಜ್ಜೆ ಇಡ್ತಾ ಇದ್ದಾರೆ. ಶೇಖ್ ಹಸೀನಾ ಸರ್ಕಾರ ಬಿದ್ದು ಹೋದ್ಮೇಲೆ ಬಾಂಗ್ಲಾದಲ್ಲಿ ಉಗ್ರರು ಸಿಕ್ಕಾಪಟ್ಟೆ ಹಾರಾಡ್ತಿದ್ದಾರೆ. ಪಾಕಿಸ್ತಾನ ಕೂಡ ಸೇರಿದೆ. ಇದ್ರ ಜೊತೆಗೆ ಪಾಕಿಸ್ತಾನದ ISI ಮತ್ತು ಬಾಂಗ್ಲಾದ ಜಮಾತೆ ಇಸ್ಲಾಮಿ ಪಕ್ಷ ಸಹಾಯ ಮಾಡ್ತಿದ್ದಾರೆ. ಹಸೀನಾ ಹೋದ ನಂತರ ಬಾಂಗ್ಲಾ ಜೈಲಿನಲ್ಲಿದ್ದ ಅದೆಷ್ಟೋ ಉಗ್ರಗಾಮಿಗಳನ್ನ ಯಾವುದೇ ವಿಚಾರಣೆ ಇಲ್ಲದೆ ರಿಲೀಸ್ ಮಾಡಿ ಬಿಡಲಾಗಿತ್ತು. ಅವರಿಗೆ ಬಾಂಗ್ಲಾದಲ್ಲಿ ಏನ್ ಚಟುವಟಿಕೆ ಬೇಕಾದ್ರೂ ಮಾಡಿ, ಆದ್ರೆ ಡ್ಯಾಮೇಜ್ ಒಳಗಡೆ ಆಗಬಾರ್ದು, ಫೋಕಸ್ ಎಲ್ಲ ಭಾರತದ ಮೇಲೆ ಇರಬೇಕು ಅಂತ ಫ್ರೀ ಹ್ಯಾಂಡ್ ಕೊಡಲಾಗಿತ್ತು. ಇವರೆಲ್ಲ ಈಗ ಒಟ್ಟಾಗಿ ಭಾರತದ ವಿರುದ್ಧ ಪ್ರಾಕ್ಸಿ ಯುದ್ಧಕ್ಕೆ ನಿಂತಿದ್ದಾರೆ. ಯಾಕಂದ್ರೆ ಇವರ ಪ್ರಾಕ್ಸಿ ಗುಂಪುಗಳು ಸಿಕ್ಕಿಬಿದ್ರು ಕೂಡ ಬಾಂಗ್ಲಾದೇಶದ ಹೆಸರು ಆಚೆ ಬರಬಾರ್ದು ಅನ್ನೋದು ISI ಪ್ಲಾನ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚೆಗೆ ಅಸ್ಸಾಂ ಮತ್ತು ತ್ರಿಪುರಾದಲ್ಲಿ ಸಿಕ್ಕಿಬಿದ್ದ ಇಮಾಮ್ ಮಹಮೂದ್ ಕಾಫಿಲಾ IMK ಅನ್ನೋ ಹೊಸ ಗ್ಯಾಂಗ್. ಹೆಸರು ಕೇಳಿದ್ರೆ ಇದು ಯಾವುದೋ ಲೋಕಲ್ ಗ್ರೂಪ್ ಅನ್ಸುತ್ತೆ, ಆದ್ರೆ ಇದು JMBಯ ಮರಿ ಸಂಘಟನೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ಇನ್ನೊಂದ್ ಕಡೆ ಹುಜಿ ಇದು ಕೂಡ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮ್ಗೆ ಅಂತಾನೆ ತನ್ನ ಹಳೆ ಸ್ಲೀಪರ್ ಸೆಲ್ ಅನ್ನ ಆಕ್ಟಿವೇಟ್ ಮಾಡ್ತಾ ಇದೆ. ನಿಮಗೆ ನೆನಪಿರಬಹುದು, 2002ರಲ್ಲಿ ಕೋಲ್ಕತ್ತಾದ ಅಮೆರಿಕನ್ ಸೆಂಟರ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಅದನ್ನ ಮಾಡಿದ್ದು ಇದೇ ಹುಜಿ. ಇದಕ್ಕೆ ಸೇರಿದಂತಹ ಆಸಿಫ್ ರಜಾ ಕಮಾಂಡೋ ಫೋರ್ಸ್ ARCF ಅನ್ನೋದು ಈಗ ಮತ್ತೆ ಅದೇ ತರ ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಮುಖ್ಯವಾಗಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಟೀಮ್ ಕಟ್ಕೊಂಡು ಕೇವಲ ಬಾರ್ಡರ್ ಸ್ಟೇಟ್ಸ್ ಅಲ್ಲದೆ ದಕ್ಷಿಣ ಭಾರತದಲ್ಲೂ ಕೈಕಾಲು ಹರಡೋಕೆ ನೋಡ್ತಾ ಇದ್ದಾರೆ. ಹೀಗಾಗಿ ಗಡಿಯಲ್ಲಿ ನುಸುಳುವವರ ಮೇಲೆ ನಮ್ಮ ಏಜೆನ್ಸಿಗಳು ಹದ್ದಿನ ಕಣ್ಣಿಟ್ಟಿವೆ. 2025ರ ಜನವರಿಯಿಂದ ನವೆಂಬರ್ವರೆಗೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಅತಿ ಹೆಚ್ಚು 1104 ನುಸುಳುವಿಕೆ ಪ್ರಯತ್ನಗಳು ನಡೆದವು. ಇದೇ ಅವಧಿಯಲ್ಲಿ 2556 ನುಸುಳುಕೋರರನ್ನ ಬಂಧಿಸಲಾಗಿತ್ತು ಅಂತ ಸರ್ಕಾರ ಇತ್ತೀಚೆಗಷ್ಟೇ ಮಾಹಿತಿ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಗುಪ್ತಚರ ಇಲಾಖೆಯಿಂದ ಇಂಥ ಎಚ್ಚರಿಕೆ ಬಂದಿರೋದು ತೀವ್ರ ಕಳವಳ ಹುಟ್ಟುಹಾಕಿದೆ. ಈ ನಡುವೆ ಭಾರತ ಬಾಂಗ್ಲಾ ಗಡಿಯಲ್ಲಿ ಮತ್ತೆ ಅಕ್ರಮ ಬಾಂಗ್ಲಾ ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದೇ ದಿನ 2 ಕಡೆ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ 9 ಬಾಂಗ್ಲಾದೇಶಿಯರನ್ನ ಹಿಡಿದು ಹಾಕಿರೋ ಘಟನೆ ಪಶ್ಚಿಮ ಬಂಗಾಳದ ದಿನಾಜ್ಪುರ್ನಲ್ಲಿ ನಡೆದಿದೆ. ಮೊದಲನೇ ಕೇಸ್ ಹಿಲಿ ಆ ಬಾರ್ಡರ್ ಔಟ್ಪೋಸ್ಟ್ ಹತ್ರ ನಡೆದಿದೆ. ನಮ್ಮ ಯೋಧರು 5 ಜನರನ್ನ ಅಲ್ಲಿ ಹಿಡಿದು ಹಾಕಿದ್ದಾರೆ. ಅಕ್ರಮವಾಗಿ ಭಾರತದಲ್ಲೇ ಇದ್ದು ಈಗ ವಾಪಸ್ ಬಾಂಗ್ಲಾದ ರಂಗ್ಪುರ್ ಮತ್ತು ಕಾಕ್ಸ್ ಬಜಾರ್ಗೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ರು. ಆಗ ಏನ್ ನಿಮ್ದು ವ್ಯವಹಾರ ಅಂತ ಹಿಡಿದು ಕೇಳಲಾಗಿದೆ. ಇನ್ನು 2ನೇ ಘಟನೆ ಕುಮಾರ್ಗಂಜ್ ಏರಿಯಾದಲ್ಲಿ ನಡೆದಿದೆ. ಇಲ್ಲಿ 4 ಬಾಂಗ್ಲಾ ಯುವಕರನ್ನ ಹಿಡಿಯಲಾಗಿದೆ. ಇವರು ಬಾರ್ಡರ್ ದಾಟಿ ಭಾರತದ ಒಳನುಗ್ಗಿ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗೋ ಪ್ಲಾನ್ ಮಾಡ್ತಾ ಇದ್ರು. ಸದ್ಯಕ್ಕೆ ಈ 9 ಜನರನ್ನ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕೊಡಲಾಗಿದೆ. ಸುಮ್ನೆ ಕೂಲಿ ಕೆಲಸಕ್ಕೆ ಬಂದವರ ಭಾರತದಲ್ಲಿ ಅಕ್ರಮ ವಲಸಿಗರಾಗಿ ನುಗ್ಗಿ ಆಮೇಲೆ ಇಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಪ್ಲಾನ್ ಮಾಡಿದ್ರಾ ಅಥವಾ ಉಗ್ರ ಸಂಘಟನೆಗಳೊಂದಿಗೆ ಲಿಂಕ್ ಇದೆಯಾ? ಎಲ್ಲ ತನಿಖೆ ನಡೀತಾ ಇದೆ. ಈಗ ಏನೋ ಪಾಕಿಸ್ತಾನದಿಂದ ಪ್ರತ್ಯೇಕ ರಾಷ್ಟ್ರ ಆಗೋಕೆ ಪ್ರಯತ್ನ ಪಡ್ತಾ ಇರೋ ಬಲೂಚಿಗಳಿಗೆ ಹೊಸ ಆತಂಕ. ಅದಕ್ಕಾಗಿ ಬಲೂಚಿಗಳು ನಮಗೆ ಹೆಲ್ಪ್ ಮಾಡಿ ಅಂತ ಭಾರತದ ವಿದೇಶಾಂಗ ಸಚಿವರಿಗೆ ಜೈಶಂಕರ್ ಅವರಿಗೆ ಓಪನ್ ಲೆಟರ್ ಬರೆದಿದ್ದಾರೆ. ಇದರಲ್ಲಿ CPEC ಯೋಜನೆ ಅಂತಿಮ ಹಂತಕ್ಕೆ ತಲುಪಿದೆ. ಪಾಕಿಸ್ತಾನ ಚೀನಾಗೆ ಇನ್ನೂ ಹತ್ತಿರವಾಗ್ತಿದೆ, ಹೆಚ್ಚು ಸಹಯೋಗ ನೀಡೋಕೆ ಶುರು ಮಾಡಿದೆ. ಇದರಿಂದ ಬಲೂಚಿಸ್ತಾನ್ನಲ್ಲಿ ಚೀನಾ ಪ್ರಭಾವ ಮತ್ತು ಹತೋಟಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಚೀನಾ ತನ್ನ ಸೇನಾ ಪಡೆಯನ್ನ ಬಲೂಚಿಸ್ತಾನ್ನಲ್ಲಿ ನಿಯೋಜನೆ ಮಾಡೋದ್ರಲ್ಲಿದೆ. ಮುಂದಿನ ಕೆಲ ತಿಂಗಳಲ್ಲಿ ಚೀನಾ ಈ ಕೆಲಸ ಮಾಡುತ್ತೆ. ಹೀಗಾದ್ರೆ ಬಲೂಚಿಗಳ ಐಡೆಂಟಿಟಿ ಮತ್ತು ಭವಿಷ್ಯಕ್ಕೆ ದೊಡ್ಡ ಅಪಾಯ ಎದುರಾಗುತ್ತೆ. ಕೇವಲ 6 ಕೋಟಿ ಬಲೂಚಿಗಳಿಗೆ ಮಾತ್ರ ಅಲ್ಲ, ಇದರಿಂದ ಭಾರತದ ಫ್ಯೂಚರ್ಗೂ ಅಪಾಯ ಇದೆ. ಬಲೂಚಿಸ್ತಾನ ದಶಕಗಳಿಂದ ಪಾಕಿಸ್ತಾನದ ದಬ್ಬಾಳಿಕೆಯನ್ನ ಎದುರಿಸ್ತಾ ಬಂದಿದೆ. ಇಲ್ಲಿ ಪಾಕಿಸ್ತಾನ ಸರ್ಕಾರ ಉಗ್ರ ದಾಳಿ ಮಾಡ್ತಿದೆ. 79 ವರ್ಷಗಳಿಂದ ಮಾನವ ಹಕ್ಕುಗಳ ಮೇಲೆ ದೌರ್ಜನ್ಯ ನಡೆಸ್ತಾ ಇದೆ. ಈಗ ನಮ್ಮ ಸಂಕಟವನ್ನ ನಿರ್ಮೂಲನೆ ಮಾಡೋ ಟೈಮ್ ಬಂದಿದೆ. ಇಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಬಲೂಚಿಸ್ತಾನಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಬಲೂಚ್ ಲೀಡರ್ ಮೀರ್ ಯಾರ್ ಬಲೂಚ್ ಹೇಳಿದ್ದಾರೆ. ಇದೇ ಓಪನ್ ಲೆಟರ್ ನಲ್ಲಿ ಅವರು ಭಾರತದ ಆಪರೇಷನ್ ಸಿಂಧೂರ್ ಅನ್ನ ಹಾಡಿ ಹೊಗಳಿದ್ದಾರೆ. ಮೋದಿ ಸರ್ಕಾರ ಕಳೆದ ವರ್ಷ ದಿಟ್ಟ ಕ್ರಮಗಳನ್ನು ತಗೊಂಡು ಆಪರೇಷನ್ ಸಿಂಧೂರ್ ನಡೆಸಿದ್ದನ್ನ ನಾವು ಶ್ಲಾಘಿಸ್ತೀವಿ. ಪ್ರಾದೇಶಿಕ ಭದ್ರತೆ ಮತ್ತು ನ್ಯಾಯಕ್ಕಾಗಿ ಕಮಿಟ್ ಆಗಿರೋದನ್ನ ಇದು ಬಿಂಬಿಸುತ್ತೆ ಭಾರತ ಅಂತ ಹೇಳಿದ್ದಾರೆ.
ಅಂದಹಾಗೆ ಪಾಕಿಸ್ತಾನದಲ್ಲಿ ನಡೀತಾ ಇರೋ CPEC ಯೋಜನೆಯಲ್ಲಿ ಅನೇಕ ಚೀನಿ ಇಂಜಿನಿಯರ್ಸ್ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಆಗಾಗ ಬಲೂಚಿಸ್ತಾನ್ನಲ್ಲಿ ದಾಳಿ ನಡೆದು ಚೀನಿ ಕಾರ್ಮಿಕರ ಪ್ರಾಣ ಹೋಗ್ತಿದೆ. ತನ್ನ ಕಾರ್ಮಿಕರ ರಕ್ಷಣೆಗೆ ಚೀನಾ ಸೇನೆಯನ್ನ ಕಳಿಸೋಕು ಪ್ಲಾನ್ ಮಾಡ್ತಿದೆ. ಅದಕ್ಕಾಗಿ ಪಾಕ್ ಅಧಿಕಾರಿಗಳ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನು ದಿಲ್ಲಿ ಗಲಭೆ ಕೇಸ್ನಲ್ಲಿ ಜೈಲು ಸೇರಿರೋ ಉಮರ್ ಖಾಲಿದ್ ಪರವಾಗಿ ಅಮೆರಿಕ ಬ್ಯಾಟ್ ಬೀಸುತ್ತಿರೋ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನ್ಯೂಯಾರ್ಕ್ನ ಮೊದಲ ಮುಸ್ಲಿಂ ಮೇಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಜೋಹರನ್ ಮಮ್ದಾನಿ ದಿಲ್ಲಿ ಗಲಭೆ ಕೇಸ್ನಲ್ಲಿ ಜೈಲು ಸೇರಿರೋ ಉಮರ್ ಖಾಲಿದ್ಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ನೋಡಿ. ಡಿಯರ್ ಉಮರ್, ಕಹಿ ಘಟನೆಗಳು ಮನುಷ್ಯನನ್ನ ಒಳಗಿಂದೊಳಗೆ ತಿಂದು ಹಾಕದಂತೆ ನೋಡ್ಕೋಬೇಕು ಅಂತ ನೀನು ಹೇಳಿದ್ದೆ. ಆ ಮಾತುಗಳು ನನಗೆ ಆಗಾಗ ನೆನಪಾಗ್ತವೆ. ನಿನ್ನ ಪೋಷಕರನ್ನ ಮೀಟ್ ಮಾಡಿದ್ದಕ್ಕೆ ನನಗೆ ಖುಷಿಯಾಗಿದೆ. ನಾವೆಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಮಮ್ದಾನಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಉಮರ್ ಪೋಷಕರು ಅಮೆರಿಕಗೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಮಮ್ದಾನಿಯನ್ನ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ರು, ಅಥವಾ ಮಮ್ದಾನಿ ಅವ್ರನ್ನ ಮೀಟ್ ಆಗಕ್ಕೆ ಬಿಟ್ಕೊಂಡಿದ್ರು. ಏನು ಅತ್ತ ಅಮೆರಿಕದ 8 ಸಂಸದರು ಕೂಡ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾಗೆ ಪತ್ರ ಬರೆದು ಖಾಲಿದ್ ಬಂಧನದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಖಾಲಿದ್ಗೆ ಜಾಮೀನು ಸಿಗಬೇಕು, ಈ ಪ್ರಕರಣ ಸಂಬಂಧ ಅಂತಾರಾಷ್ಟ್ರೀಯ ಕಾನೂನಡಿಯಲ್ಲಿ ನ್ಯಾಯಯುತ ವಿಚಾರಣೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. 2020ರಲ್ಲಿ ದಿಲ್ಲಿ ಗಲಭೆ ಸಂಚಿನ ಆರೋಪದಡಿ UAPA ಕಾಯ್ದೆ ಅಡಿ ಕಳೆದ 5 ವರ್ಷಗಳಿಂದ ಉಮರ್ ಖಾಲಿದ್ ತಿಹಾರ್ ಜೈಲಿನಲ್ಲಿದ್ದಾನೆ. ಆದ್ರೀಗ ಅಮೆರಿಕ ಇವನ್ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರೋದು ಮಮ್ದಾನಿ ಲೆಟರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ. ರಷ್ಯಾ ಅಧ್ಯಕ್ಷ ಪುಟಿನ್ ನಿವಾಸದ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ ಅನ್ನೋ ವಿಚಾರ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ನೋಗೊರೋಡ್ ಪ್ರದೇಶದಲ್ಲಿರೋ ಪುಟಿನ್ರ ನಿವಾಸದ ಮೇಲೆ ಕಳೆದ ಡಿಸೆಂಬರ್ 29ನೇ ತಾರೀಕು ಯುಕ್ರೇನ್ 91 ಡ್ರೋನ್ಗಳ ಮೂಲಕ ದಾಳಿಗೆ ಪ್ರಯತ್ನ ಪಟ್ಟಿತ್ತು ಅಂತ ರಷ್ಯಾ ಆರೋಪ ಮಾಡಿದೆ. ಅದರಂತೆ ಈಗ ಈ ದಾಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳನ್ನೆಲ್ಲ ರಷ್ಯಾ ಅಮೆರಿಕ ಕೊಟ್ಟಿದೆ. ರಷ್ಯಾದ ಮಿಲಿಟರಿ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥ ಅಡ್ಮಿರಲ್ ಇಗೋರ್ ಕೊಸ್ಚುಕೋವ್ ಮಾಸ್ಕೋದಲ್ಲಿರೋ ಅಮೆರಿಕನ್ ರಾಯಭಾರಿ ಕಚೇರಿಯಲ್ಲಿರೋ ಮಿಲಿಟರಿ ಅಧಿಕಾರಿಗಳಿಗೆ ಪ್ರೂಫ್ ಕೊಟ್ಟಿದ್ದಾರೆ. ಯುಕ್ರೇನ್ ದಾಳಿ ವೇಳೆ ರಷ್ಯಾ ಹೊಡೆದುರುಳಿಸಿರೋ ಯುಕ್ರೇನ್ ಡ್ರೋನ್ನ ನ್ಯಾವಿಗೇಷನ್ ಕಂಟ್ರೋಲರ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಆ ಡ್ರೋನ್ಗಳ ಕೊನೆಯ ಟಾರ್ಗೆಟ್ ನೌಗೋರ್ ರೋಡ್ನ ಪುಟಿನ್ ನಿವಾಸ ಆಗಿತ್ತು ಅನ್ನೋದು ಕ್ಲಿಯರ್ ಆಗಿ ಕಂಡುಬಂದಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಹೀಗಾಗಿ ಇದಕ್ಕೀಗ ಅಮೆರಿಕ ಏನು ಉತ್ತರ ಕೊಡುತ್ತೆ ಅನ್ನೋದು ನೋಡಬೇಕು. ಝೆಲೆನ್ಸ್ಕಿ ತಳ್ಳಿ ಹಾಕಿದ್ದಾರೆ, ನಾವು ಮಾಡಿಲ್ಲ ಅಂತ. ಅಮೆರಿಕ ಕೂಡ ಸಾಕ್ಷ್ಯ ಇಲ್ಲ ಅಂತ ಹೇಳಿತ್ತು. ಈಗ ನೋಡಿದ್ರೆ ರಷ್ಯಾ ಸಾಕ್ಷಿ ಕೊಡ್ತಿದ್ದೀವಿ ನೋಡಿ ಅಂತ ಹೇಳಿದೆ. ಈಗ ಭಾರೀ ಶಕ್ತಿಯೊಂದಿಗೆ ಮತ್ತೆ ಪುಟಿನ್ ಇದಕ್ಕೆ ಪ್ರತೀಕಾರ ಅನ್ನೋ ಥರದಲ್ಲಿ ಯುಕ್ರೇನ್ ಮೇಲೆ ಝೆಲೆನ್ಸ್ಕಿ ಮೇಲೆ ಮುಗಿ ಬೀಳ್ತಾರ ಅನ್ನೋ ಪ್ರಶ್ನೆ ಇದೆ. ಏನು ಸಿಂಧೂ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಪಾಕ್ ಮತ್ತೆ ಭಾರತವನ್ನು ಕೆಣಕಿದೆ. ಕಾಶ್ಮೀರದ ಚೆನಾಬ್ ನದಿಗೆ ಅಡ್ಡಲಾಗಿ ಭಾರತ ದುಲ್ಹಾಸ್ತಿ 2 ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟಿದೆಯಲ್ಲ, ಅಂದರೆ 260 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಯೋಜನೆಯನ್ನು ಸ್ಟಾರ್ಟ್ ಮಾಡೋಕೆ ಮುಂದಾಗಿದೆ. ಆದರೆ ನಮಗಿದ್ರ ಬಗ್ಗೆ ಭಾರತ ಏನು ಮಾಹಿತಿ ಕೊಡ್ತಾ ಇಲ್ಲ. ಈ ಸಿಂಧೂ ನದಿ ನೀರು ಒಪ್ಪಂದದ ಪ್ರಕಾರ ಪಶ್ಚಿಮದ ನದಿಗಳ ನೀರನ್ನು ಭಾರತ ಬೇಕಾಬಿಟ್ಟಿ ಬಳಸೋ ಹಾಗಿಲ್ಲ. ಅಷ್ಟಾದರೂ ಭಾರತ ಹೀಗೆ ಮಾಡೋದು ಸರಿಯಲ್ಲ. ಅದನ್ನು ಮಿಸ್ಯೂಸ್ ಮಾಡೋಕ್ಕೆ ಬಿಡಲ್ಲ. ನಾವಿದ್ರ ಬಗ್ಗೆ ವರದಿ ಕೇಳಿದ್ದೀವಿ, ನಮಗೆ ಭಾರತ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಪಾಕ್ನ ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೆರೆಯ ರಾಷ್ಟ್ರ ಮಾಲ್ಡೀವ್ಸ್ ತನ್ನ ಏರ್ಪೋರ್ಟ್ ನಿರ್ವಹಣೆ ಸಂಬಂಧ ಮತ್ತೆ ಭಾರತಕ್ಕೆ ಸಹಾಯ ಕೇಳಿದೆ. ಹನಿಮಾಧು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಡೆಸೋಕೆ ಭಾರತದ ಹೆಲ್ಪ್ ಕೇಳ್ತಾ ಇದೆ. ಮಾಲ್ಡೀವ್ ಸರ್ಕಾರ ಈ ಬಗ್ಗೆ ಅಫಿಷಿಯಲ್ ಆಗಿ ರಿಕ್ವೆಸ್ಟ್ ಕಳಿಸಿದೆ. ಸದ್ಯ ಭಾರತದ ಏರ್ಪೋರ್ಟ್ಸ್ ಅಥಾರಿಟಿ ಈ ಪ್ರಪೋಸಲ್ನ ಪರಿಶೀಲನೆ ಮಾಡ್ತಾ ಇದೆ. ಭಾರತದ ಸಾಲದ ಹಣದಲ್ಲೇ ಈ ಏರ್ಪೋರ್ಟ್ ಅಭಿವೃದ್ಧಿ ಕೂಡ ಆಗಿರೋದು. ಆದರೆ ಈ ಹಿಂದೆ 2012ರಲ್ಲಿ ಮಾಲೆ ಏರ್ಪೋರ್ಟ್ ಅನ್ನ ಮೇಂಟೈನ್ ಮಾಡ್ತಿದ್ದ ಭಾರತದ GMR ಕಂಪನಿಯ ಕಾಂಟ್ರಾಕ್ಟ್ ಅನ್ನ ಮಾಲ್ಡೀವ್ಸ್ ಕ್ಯಾನ್ಸಲ್ ಮಾಡಿ ದುರಹಂಕಾರ ತೋರಿಸಿತ್ತು. ಈ ಒಪ್ಪಂದ ತನ್ನ ದೇಶದ ಹಿತಾಸಕ್ತಿಗೆ ವಿರುದ್ಧ ಗೋಲ್ಮಾಲ್ ಮಾಡುತ್ತೆ ಭಾರತ ಅಂತ. ಈಗ ಪುನಃ ಬನ್ನಿ ಏರ್ಪೋರ್ಟ್ ನೀವೇ ಮೇಂಟೈನ್ ಮಾಡಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳೋಕ್ ಬಂದಿದೆ. ಮತ್ತೆ 2026ರ ಆರಂಭದಲ್ಲಿ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಪವರ್ಫುಲ್ ಒಕ್ಕೂಟ ಆನ್ ಪೇಪರ್ ಬ್ರಿಕ್ಸ್, ಅದರ ಅಧ್ಯಕ್ಷ ಸ್ಥಾನ ಈಗ ಅಧಿಕೃತವಾಗಿ ಭಾರತಕ್ಕೆ ಸಿಕ್ಕಿದೆ. ಹಾಗಂತ ಇದೇನು ಮೆರಿಟ್ ಮೇಲೆ ಸಿಗೋದಲ್ಲ, ಪ್ರತಿ ವರ್ಷಕ್ಕೊಮ್ಮೆ ಸದಸ್ಯರಲ್ಲಿ ಅಧ್ಯಕ್ಷ ಸ್ಥಾನ ಚೇಂಜ್ ಆಗ್ತಾ ಇರುತ್ತೆ. 2025ರಲ್ಲಿ ಬ್ರೆಜಿಲ್ ಪಡ್ಕೊಂಡಿತ್ತು, ಈ ವರ್ಷ ಭಾರತಕ್ಕೆ ಸಿಕ್ಕಿದೆ. ಸೊ 18ನೇ ಸಮಿಟ್ಗೆ ಭಾರತ ಆತಿಥ್ಯ ವಹಿಸುತ್ತೆ. ಒಂದ್ ಕಡೆ ಜಗತ್ತಿನಾದ್ಯಂತ ಟ್ರೇಡ್ ವಾರ್ ಭೀತಿ, ಆರ್ಥಿಕ ಸಂಕಷ್ಟದ ಕಾರ್ಮೋಡ ಎಲ್ಲ ಇದೆ. ಇಂಥ ಕ್ರಿಟಿಕಲ್ ಟೈಮ್ನಲ್ಲೇ ಭಾರತ ಕ್ಯಾಪ್ಟನ್ ಆಗಿದ್ರೆ ಚಾರ್ಜ್ ತಗೊಂಡಿರೋದು ತುಂಬಾನೇ ಇಂಟ್ರೆಸ್ಟಿಂಗ್. ಮುಂದಿನ ದಿನಗಳಲ್ಲಿ ಭಾರತ ಹಲವು ಸವಾಲುಗಳನ್ನು ಮೆಟ್ಟಿ ನಿಲ್ಲಬೇಕಲ್ವಾ. ಭಾರತದ ಲೀಡರ್ಶಿಪ್ನಲ್ಲಿ ಬ್ರಿಕ್ಸ್ ಒಕ್ಕೂಟ ಟ್ರೇಡ್ ಟೆನ್ಷನ್ ಕಮ್ಮಿ ಮಾಡೋಕಾಯ್ತು ಅಂದ್ರೆ, ಜಾಗತಿಕ ಆರ್ಥಿಕತೆಗೆ ಬೂಸ್ಟ್ ಕೊಡೋಕಾಯ್ತು ಅಂದ್ರೆ ದೊಡ್ಡ ಪ್ಲಸ್ ಪಾಯಿಂಟ್. ಇನ್ನು ಆ ಸಮಿಟ್ ನಡೆದಾಗ ಪುಟಿನ್, ಜಿನ್ಪಿಂಗ್ ಸೇರಿ ಉಳಿದವರು, ಅದರ ಸದಸ್ಯ ರಾಷ್ಟ್ರಗಳೆಲ್ಲ ಭಾರತಕ್ಕೆ ಅದರ ಹೆಡ್ ಆಫ್ ದಿ ಸ್ಟೇಟ್ಸ್ ಬಹುತೇಕ ಬರ್ತಾರೆ, ಇಲ್ಲಾಂದ್ರೆ ಯಾರನ್ನ ಕಳಿಸ್ಕೊಡ್ತಾರೆ. ನೋಡ್ಬೇಕು ಆ ಟೈಮ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಡಿಪ್ಲೊಮ್ಯಾಟಿಕ್ ಎಂಗೇಜ್ಮೆಂಟ್ಸ್. ಇನ್ನು ಆರ್ಥಿಕತೆ ಕುಸಿತಾ ಇರೋ ಇರಾನ್ನಲ್ಲಿ ದೊಡ್ಡ ಪ್ರತಿಭಟನೆಯಾಗಿದೆ. ಜನರು ಬೀದಿಗಿಳಿದು ಆಕ್ರೋಶ ಹೊರ ಹಾಕ್ತಿದ್ದಾರೆ.
ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟು ಕಲ್ಲು ತೂರಾಟ ಮಾಡಿ ಪೊಲೀಸರೊಂದಿಗೆ ಘರ್ಷಣೆ ಮಾಡಿದ್ದಾರೆ. ಇದುವರೆಗೂ 7 ಜನರು ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ನಾವು ಮಾಹಿತಿಯನ್ನು ಅತಿ ಶೀಘ್ರದಲ್ಲಿ ಕೊಡ್ತೀವಿ ಸ್ನೇಹಿತರೆ. ಇನ್ನು ತೈವಾನ್ ವಿಚಾರದಲ್ಲಿ ಚೀನಾದ ಅಗ್ರೆಸಿವ್ನೆಸ್ ಅನ್ನ ಅಮೆರಿಕ ಖಂಡಿಸಿದೆ. ದೊಡ್ಡ ಪ್ರಮಾಣದಲ್ಲಿ ಮಿಲಿಟರಿ ಜಮಾಯಿಸಿ ಡ್ರಿಲ್ ಅಂತ ಹೇಳಿ ಚೀನಾ ಮಾಡ್ತಿದೆ ತೈವಾನ್ ಸುತ್ತ. ಸುಮ್ಮನೆ ಉದ್ವಿಗ್ನತೆ ಸೃಷ್ಟಿ ಮಾಡಬೇಡಿ, ಸಂಯಮದಿಂದ ಇರಿ ಅಂತ ಚೀನಾಗೆ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಈ ನಡುವೆ ಟ್ರಂಪ್ನ ನಿರಂತರ ಬೆದರಿಕೆಗೆ ಕಡೆಗೂ ಕೂಡ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ ಜೊತೆ ಎಲ್ಲಿ ಬೇಕಾದ್ರೂ ಮಾತುಕತೆ ನಡೆಸೋಕೆ ರೆಡಿ ಆಗಿದ್ದೀನಿ ಅಂತ ಮಡುರೋ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಟ್ರಂಪ್ ಮಾತುಕತೆ ಎಲ್ಲ ಬೇಕಾಗಿಲ್ಲ ಮಡುರೋ ಜೊತೆ. ಮಡುರೋ ದೇಶ ಬಿಟ್ಟು ಓಡ್ ಹೋಗಬೇಕು, ಜೀವ ಉಳಿಬೇಕಂದ್ರೆ ಓಡ್ ಹೋಗಿ ಅಂತ ಹೇಳಿ ಹೆದರಿಸ್ತಾ ಇದ್ದಾರೆ ಟ್ರಂಪ್. ಸೌದಿ ಅರೇಬಿಯಾ ಮತ್ತು UAE ನಡುವಿನ ಪ್ರಾಕ್ಸಿ ವಾರ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಯೆಮೆನ್ ನಲ್ಲಿ ಪರಿಸ್ಥಿತಿ ಮತ್ತೆ ಹದಗೆಟ್ಟಿದೆ. ಅಲ್ಲಿನ ಎಡನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗಿದೆ. ಎಲ್ಲ ಫ್ಲೈಟ್ಸ್ ಸಸ್ಪೆಂಡ್ ಆಗಿದ್ದಾವೆ. ಇನ್ನು ಅಫ್ಘಾನಿಸ್ತಾನದಲ್ಲಿ ಭಾರೀ ಪ್ರವಾಹ, ಮಳೆ ಮತ್ತು ಹಿಮಪಾತ ಎಲ್ಲ ಆಗಿ 17 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 11 ಜನ ಗಾಯಗೊಂಡಿದ್ದಾರೆ. 274 ಮನೆಗಳು ನೆಲಸಮ ಆಗಿದ್ದಾವೆ. 1550ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ವಲಸಿಗರ ದೋಣಿಯೊಂದು ಸಮುದ್ರದಲ್ಲಿ ಮುಳುಗಿ ಕನಿಷ್ಠ 7 ಮಂದಿ ಮೃತಪಟ್ಟಿರುವ ಘಟನೆ ಆಫ್ರಿಕಾದ ಗ್ಯಾಂಬಿಯಾದಲ್ಲಿ ಆಗಿದೆ. 96 ಜನರನ್ನ ರಕ್ಷಿಸಲಾಗಿದೆ. ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ. 200 ಜನರನ್ನ ಹೊತ್ತಿತ್ತು ದೋಣಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗಬಹುದು ಈ ಪ್ರಕರಣದಲ್ಲಿ. ಅಂದಹಾಗೆ ಎಂದಿನಂತೆ ಯುರೋಪ್ ಕಡೆಗೆ ಹೋಗಿ ಅಲ್ಲಿ ಸೆಟ್ಲ್ ಆಗೋ ಲೆಕ್ಕಾಚಾರದಲ್ಲಿ ಎಲ್ಲ ಆಫ್ರಿಕಾದಿಂದ ಹೋಗುವಂತಹ ಹಲವಾರು ದೋಣಿಗಳು, 100 ದೋಣಿಗಳು ಡೈಲಿ ಹೊರಡ್ತವೆ ಅಲ್ಲಿಂದ. ಅದರಲ್ಲಿ ಇದು ಒಂದು ಈ ರೀತಿ ದುರಂತಕ್ಕೀಡಾಗಿದೆ. ಇನ್ನು ಸ್ವಿಟ್ಜರ್ಲೆಂಡ್ನ ಬಾರ್ನಲ್ಲಿ ಆಗಿರೋ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ದಿನ ಮಾಹಿತಿ ಕೊಡ್ತಿದ್ದೀವಲ್ಲ ಲಾಸ್ಟ್ 2 ಡೇಸ್ ಇಂದ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಆಗಿರೋ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಸಂಖ್ಯೆ ಈಗ 47ಕ್ಕೆ ಏರಿಕೆಯಾಗಿದೆ. 115 ಜನ ಗಾಯಗೊಂಡಿದ್ದಾರೆ. ತನಿಖೆಯನ್ನು ಕೂಡ ನಡೀತಾ ಇದೆ, ಏನಕ್ಕಾಯ್ತು ಅಂತ. ಎಡವಟ್ಟುಗಳ ಮಹಾಶೂರ ಏರ್ ಇಂಡಿಯಾ ಈಗ ಕೆನಡಾದಲ್ಲೂ ಕೂಡ ಪೇಚಿಗೆ ಸಿಕ್ಕಾಕೊಂಡಿದೆ. ಕ್ಯಾಪ್ಟನ್ ಸೌರಭ್ ಕುಮಾರ್ ಅನ್ನೋ ಪೈಲಟ್ ಕುಡಿದು ಟೈಟ್ ಆಗಿ ವಿಮಾನ ಹಾರಿಸ್ತೀನಿ ಅಂತ ಬಂದು ಇಡೀ ಭಾರತಕ್ಕೆ ಏರ್ ಇಂಡಿಯಾಗೆ ಮುಜುಗರ ಉಂಟು ಮಾಡಿದ್ದಾರೆ. ಸದ್ಯಕ್ಕೆ ಡ್ಯೂಟಿಯಿಂದ ರಿಮೂವ್ ಮಾಡಲಾಗಿದೆ. ಡಿಸೆಂಬರ್ 23ನೇ ತಾರೀಕು ಕೆನಡಾದ ವಾಂಕೂವರ್ನಲ್ಲಿ ಘಟನೆಯಾಗಿದೆ. ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಈಗ ದಾನ ಮಾಡಿ ಸುದ್ದಿಯಾಗಿದ್ದಾರೆ. ತಮ್ಮ ಟೆಸ್ಲಾ ಕಂಪನಿಯ ಸುಮಾರು 2,10,000 ಷೇರುಗಳನ್ನು ದಾನ ಮಾಡಿದ್ದಾರೆ. $100 ಮಿಲಿಯನ್ ಮೌಲ್ಯ, ಅಂದರೆ ಸುಮಾರು 900 ಕೋಟಿ ರೂಪಾಯಿ ಮೌಲ್ಯ. ಡಿಸೆಂಬರ್ 30ನೇ ತಾರೀಕು ಇದನ್ನು ಮಾಡಿದ್ದಾರೆ. SEC ಫೈಲಿಂಗ್ ನಲ್ಲಿ ಇದು ಗೊತ್ತಾಗಿದೆ. ಇದನ್ನ ಯಾಕೆ ಮಾಡಿದ್ದಾರೆ? ಇಯರ್ ಎಂಡ್ ಟ್ಯಾಕ್ಸ್ ಪ್ಲಾನಿಂಗ್ ಭಾಗವಾಗಿ ಮಾಡಿದ್ದಾರೆ. ಟ್ಯಾಕ್ಸ್ ಉಳಿಸೋಕೆ ಮಾಡಿರೋ ಪ್ಲಾನ್ ಅಂತ ಹೇಳಿದ್ದಾರೆ. ಜೊತೆಗೆ ಯಾವ ಚಾರಿಟಿಗಳಿಗೆ ದುಡ್ಡು ಹೋಗಿದ್ಯೋ ಅವ್ರು ಸದ್ಯಕ್ಕೆ ಷೇರುಗಳನ್ನ ಮಾರಾಟ ಮಾಡಲ್ಲ, ನೋ ಇಂಟೆನ್ಷನ್ ಟು ಸೆಲ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಇದು ಫಸ್ಟ್ ಟೈಮ್ ಏನಲ್ಲ. ಇವರು 2021ರಲ್ಲಿ ಬರೋಬ್ಬರಿ $5.7 ಬಿಲಿಯನ್, 2022ರಲ್ಲಿ $2 ಬಿಲಿಯನ್ ಇಷ್ಟೆಲ್ಲ ಮೌಲ್ಯದ ಷೇರುಗಳನ್ನ ದಾನ ಮಾಡಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಸ್ನೇಹಿತರೆ ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಸೇರಿದ ಮೇಲೆ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ಸ್ಪೆಷಲ್ ವಿಡಿಯೋಸ್, ವೀಕ್ಲಿ ಬಿಸ್ನೆಸ್ ನ್ಯೂಸ್, ತುಂಬ ರಿಚ್ ಇನ್ಫಾರ್ಮೇಷನ್ನೊಂದಿಗೆ ಬರ್ತಾ ಇದೆ. ಅದು ಮಾರ್ಕೆಟ್ ಮತ್ತು ಎಕಾನಮಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ನೊಂದಿಗೆ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್ ವೀಕ್ಲಿ, ಹಾಗೆ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ಎಲ್ಲವನ್ನು ನೀವು ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.